ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಭಾರತದ ಜನಗಣತಿ ಅಂದ್ರೇನೆ ಒಂದು ದೊಡ್ಡ ಕೆಲ್ಸ ಅಲ್ವಾ? ಆದ್ರೆ ಈ ಸಲ ಎಲ್ಲವೂ ಡಿಜಿಟಲ್ ಆಗಲಿದೆ. ಹಾಗಾದ್ರೆ ಈ ಹೊಸ ಡಿಜಿಟಲ್ ಮನೆಪಟ್ಟಿ ಪ್ರಕ್ರಿಯೆ ನಡೆಯೋದು ಹೇಗೆ? ಬನ್ನಿ ಇದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ನಿಜ, ಈ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡುತ್ತೆ. ಈ ಸಲ ಜನಗಣತಿ ಅಧಿಕಾರಿಗಳು ಮನೆ ಹತ್ರ ಬಂದಾಗ ಏನೆಲ್ಲ ಬದಲಾವಣೆಗಳಿರ್ತವೆ? ಹಳೆ ಪೇಪರ್ ಪೆನ್ ಇರಲ್ವಾ? ಈ ಹೊಸ ವಿಧಾನ ಗಣತಿದಾರರಿಗೆ ಮತ್ತೆ ನಮಗೆಲ್ಲ ಹೇಗೆ ಬೇರೆ ಅನಿಸುತ್ತೆ? ಬನ್ನಿ ಒಂದೊಂದೇ ಹಂತವನ್ನ ನೋಡೋಣ. ಇದೇ ನೋಡಿ ಗೇಮ್ ಚೇಂಜರ್. ಅತಿ ದೊಡ್ಡ ಬದಲಾವಣೆ ಅಂದ್ರೆ ಇದೆ. ಇಷ್ಟು ವರ್ಷಗಳ ಕಾಲ ನಾವು ನೋಡ್ತಿದ್ದ ಪೇಪರ್ ಪೆನ್ ಆ ಸಿಸ್ಟಮ್ಗೆ ಈಗ ಗುಡ್ ಬೈ. ಮೊದಲನೇ ಬಾರಿಗೆ ಇಡೀ ಜನಗಣತಿ ಒಂದು ಮೊಬೈಲ್ ಆಪ್ ಮೇಲೆ ನಡೆಯಲಿದೆ. ಇದರರ್ಥ ಏನು? ಸ್ಪೀಡ್ ಜಾಸ್ತಿ, ತಪ್ಪುಗಳು ಕಡಿಮೆ, ಮತ್ತೆ ಕೆಲ್ಸನೂ ಫಟಾಫಟ್ ಅಂತಾಗುತ್ತೆ. ಇದು ಬರೀ ಒಂದು ಅಪ್ಡೇಟ್ ಅಲ್ಲ, ಜನಗಣತಿಯಲ್ಲಿ ಒಂದು ಹೊಸ ಯುಗ ಶುರುವಾದ ಹಾಗೆ. ಹಾಗಾದ್ರೆ ನಮ್ಮ ಗಣತಿದಾರರು ಫೀಲ್ಡ್ಗೆ ಇಳಿಯೋಕು ಮುಂಚೆ ಬ್ಯಾಕ್ಗ್ರೌಂಡಲ್ಲಿ ಏನೆಲ್ಲ ತಯಾರಿ ಮಾಡ್ಕೊಳ್ತಾರೆ? ಈ ತಯಾರಿ ಅನ್ನೋದೇ ಇಡೀ ಪ್ರಕ್ರಿಯೆಯ ಯಶಸ್ಸಿಗೆ ಅಡಿಪಾಯ. ಬನ್ನಿ ನೋಡೋಣ. ಇಲ್ಲಿ ಮುಖ್ಯವಾಗಿ 3 ಸ್ಟೆಪ್ಸ್ ಇದೆ. ಮೊದಲನೇದು, ಪ್ರತಿಯೊಬ್ಬರಿಗೂ ಒಂದು ಕಂಪ್ಲೀಟ್ ಅಫಿಷಿಯಲ್ ಟ್ರೈನಿಂಗ್ ಕೊಡ್ತಾರೆ. ಎರಡನೇದು, ಹೈಲಿ ಸೆಕ್ಯೂರ್ ಆಗಿರೋ ಜನಗಣತಿ ಆಪ್ ಅನ್ನ ತಮ್ಮ ಫೋನ್ಗಳಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಮತ್ತೆ ಮೂರನೇದು, ಅವರ ಸ್ಮಾರ್ಟ್ಫೋನ್ ಈ ಕೆಲ್ಸಕ್ಕೆ ಬೇಕಾಗಿರೋ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಅನ್ನ ಪೂರೈಸುತ್ತಾ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಎಲ್ಲವೂ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದೆ. ಈ ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ನೋಡಿದ್ರೇ ಗೊತ್ತಾಗುತ್ತೆ ಇದು ಎಷ್ಟು ಸೀರಿಯಸ್ ಅಂತ. ಆಪ್ ಸ್ಮೂತ್ ಆಗಿ ರನ್ ಆಗೋಕೆ ಕನಿಷ್ಠ ಆಂಡ್ರಾಯ್ಡ್ 11 ಮತ್ತೆ 6GB ರ್ಯಾಮ್ ಇರಲೇಬೇಕು. ಅಷ್ಟೇ ಅಲ್ಲ, ನಕ್ಷೆಗಳನ್ನ ಕ್ಲಿಯರ್ ಆಗಿ ನೋಡೋಕೆ ಒಂದು PDF ವ್ಯೂವರ್ ಕೂಡ ಬೇಕು. ಅಂದ್ರೆ ಇದು ಸುಮ್ನೆ ಒಂದು ಆಪ್ ಅಲ್ಲ, ಇದರ ಹಿಂದೆ ಒಂದು ಗಟ್ಟಿಮುಟ್ಟಾದ ಟೆಕ್ನಾಲಜಿ ಸಿಸ್ಟಮ್ ಇದೆ ಅನ್ನೋದು ಕ್ಲಿಯರ್ ಆಗುತ್ತೆ. ತಯಾರಿ ಎಲ್ಲ ಆದ್ಮೇಲೆ ಬರೋದೇ ಬಹಳ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಕೆಲ್ಸ. ಅದೇ ನೀಲನಕ್ಷೆ ತಯಾರಿಸೋದು. ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ತಮ್ಮ ಜವಾಬ್ದಾರಿಯ ಬ್ಲಾಕ್ನ ಒಂದು ಪಕ್ಕಾ ಡಿಜಿಟಲ್ ಮ್ಯಾಪ್ ರೆಡಿ ಮಾಡೋದು. ಈ ನೀಲನಕ್ಷೆನೆ ಮುಂದಿನ ಎಲ್ಲ ಕೆಲ್ಸಗಳಿಗೆ ಬ್ಲೂ ಪ್ರಿಂಟ್ ಇದ್ದಂಗೆ. ಈ ಮ್ಯಾಪ್ ಮಾಡುವಾಗ ಗಣತಿದಾರರು ಪ್ರತಿಯೊಂದು ಕಟ್ಟಡವನ್ನು 2 ಮುಖ್ಯ ಕ್ಯಾಟಗರಿಗೆ ಡಿವೈಡ್ ಮಾಡ್ತಾರೆ. ಒಂದು ಪಕ್ಕಾ ಕಟ್ಟಡ, ಅಂದ್ರೆ ಸಿಮೆಂಟ್ ಅಥವಾ ಇಟ್ಟಿಗೆಯಿಂದ ಕಟ್ಟಿರೋ ಶಾಶ್ವತ ಮನೆ. ಇನ್ನೊಂದು ಕಚ್ಚಾ ಕಟ್ಟಡ, ಅಂದ್ರೆ ಮಣ್ಣು, ತಗುಡು ಅಥವಾ ಹುಲ್ಲಿನಿಂದ ಮಾಡಿರೋ ತಾತ್ಕಾಲಿಕ ಮನೆ ಅಥವಾ ಗುಡಿಸಲು. ಈ ಚಿಕ್ಕ ವರ್ಗೀಕರಣ ನಮ್ಮ ದೇಶದ ಜನರ ವಸತಿ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಚಿತ್ರಣವನ್ನೇ ಕೊಡುತ್ತೆ. ಈ ಕಟ್ಟಡಗಳನ್ನ ಮ್ಯಾಪ್ ಮೇಲೆ ಗುರುತಿಸೋಕೆ ಒಂದು ಸಿಂಪಲ್ ವಿಜುವಲ್ ಲ್ಯಾಂಗ್ವೇಜ್ ಬಳಸ್ತಾರೆ. ಉದಾಹರಣೆಗೆ, ಒಂದು ಪಕ್ಕಾ ಅಂದ್ರೆ ಪರ್ಮನೆಂಟ್ ಮನೆ ಇದ್ರೆ ಅದನ್ನ ಒಂದು ಸಿಂಪಲ್ ಚೌಕ ಅಥವಾ ಸ್ಕ್ವೇರ್ ಬಾಕ್ಸ್ ಹಾಕಿ ಮಾರ್ಕ್ ಮಾಡ್ತಾರೆ. ಹಾಗೆಯೇ ಒಂದು ಕಚ್ಚಾ ಅಥವಾ ಟೆಂಪರರಿ ಮನೆ ಆಗಿದ್ರೆ ಅದನ್ನ ಒಂದು ತ್ರಿಕೋಣ ಅಥವಾ ಟ್ರಯಾಂಗಲ್ ಚಿಹ್ನೆಯಿಂದ ಗುರುತಿಸ್ತಾರೆ. ಚೌಕ ಅಂದ್ರೆ ಪಕ್ಕಾ, ತ್ರಿಕೋಣ ಅಂದ್ರೆ ಕಚ್ಚಾ. ಎಷ್ಟು ಸಿಂಪಲ್ ಅಲ್ವಾ ನೆನ್ಪಿಟ್ಕೊಳಕ್ಕೆ? ಆದ್ರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ಒಂದು ವೇಳೆ ಈ ಚೌಕ ಅಥವಾ ತ್ರಿಕೋಣದ ಮೇಲೆ ಒಂದು ಅಡ್ಡಗೆರೆ ಎಳೆದಿದ್ರೆ ಅದರ ಅರ್ಥ ಆ ಕಟ್ಟಡದಲ್ಲಿ ಜನ ವಾಸ ಮಾಡ್ತಾ ಇಲ್ಲ ಅಂತ. ಅದು ಒಂದು ಸ್ಟೋರ್ ರೂಮ್, ದನದ ಕೊಟ್ಟಿಗೆ ಅಥವಾ ಅಂಗಡಿಯಾಗಿರಬಹುದು. ನೋಡಿ, ಕೇವಲ ಈ 3 ಸಿಂಬಲ್ಗಳನ್ನ ಬಳಸಿ ಇಡೀ ಏರಿಯಾದ ಒಂದು ಸ್ಪಷ್ಟ ಚಿತ್ರಣ ಸಿಕ್ಬಿಡುತ್ತೆ. ಸರಿ, ನೀಲನಕ್ಷೆ ರೆಡಿಯಾಯಿತು. ಈಗ ಶುರುವಾಗುತ್ತೆ ಅಸಲಿ ಆಕ್ಷನ್. ಗಣತಿದಾರರು ಮನೆ ಮನೆಗೆ ಹೋಗಿ ಆಪ್ ಬಳಸಿ ಡೇಟಾ ಕಲೆಕ್ಟ್ ಮಾಡೋದು ಹೇಗೆ? ಬನ್ನಿ ಅದರ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನೋಡೋಣ. ಪ್ರತಿ ಮನೆ ಬಾಗಿಲಿಗೆ ಹೋದಾಗ ಗಣತಿದಾರರು ಕೇಳೋ ಮೊದಲ ಪ್ರಶ್ನೆನೇ ಬಹಳ ಮುಖ್ಯ. ನೀವು ಆಲ್ರೆಡಿ ಆನ್ಲೈನ್ನಲ್ಲಿ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಂಡಿದ್ದೀರಾ ಅಂತ. ಈ ಒಂದೇ ಪ್ರಶ್ನೆಗೆ ಬರೋ ಉತ್ತರ ಅವರ ಮುಂದಿನ ಇಡೀ ಕೆಲಸದ ರೀತಿಯನ್ನೇ ಬದಲಾಯಿಸ್ಬಿಡುತ್ತೆ. ಒಂದು ವೇಳೆ ಉತ್ತರ ಹೌದು ಅಂತ ಬಂದ್ರೆ ಕೆಲಸ ತುಂಬಾನೇ ಸುಲಭ ಮತ್ತು ಫಾಸ್ಟ್. ಮನೆಯವರು ಒಂದು ಸೆಲ್ಫ್ ಎನ್ಯುಮರೇಷನ್ ಐಡಿಯು ಕೊಡ್ತಾರೆ. ಅದನ್ನ ಆಪ್ನಲ್ಲಿ ಎಂಟರ್ ಮಾಡಿದ ತಕ್ಷಣ ಅವರು ಆಲ್ರೆಡಿ ಫಿಲ್ ಮಾಡಿರೋ ಎಲ್ಲಾ ಮಾಹಿತಿ ಸ್ಕ್ರೀನ್ ಮೇಲ್ ಬಂದ್ಬಿಡುತ್ತೆ. ಗಣತಿದಾರರು ಅದನ್ನ ಒಮ್ಮೆ ವೆರಿಫೈ ಮಾಡಿದ್ರೆ ಸಾಕು. ಟೈಮ್ ಕೂಡ ಸೇವ್ ಆಗುತ್ತೆ, ಶ್ರಮ ಕೂಡ ಕಡಿಮೆ. ಇನ್ನೊಂದ್ ಕಡೆ ಉತ್ತರ ಇಲ್ಲ ಅಂತ ಬಂದ್ರೆ ಆಗ ಗಣತಿದಾರರು ಆಪ್ನಲ್ಲಿ ಫ್ರೆಶ್ ಆಗಿ ಡೇಟಾ ಎಂಟ್ರಿ ಶುರು ಮಾಡ್ತಾರೆ. ಇಲ್ಲಿ ಆಪ್ ಒಂದು ಪರ್ಫೆಕ್ಟ್ ಗೈಡ್ ತರ ಕೆಲಸ ಮಾಡುತ್ತೆ. ಅದು ಒಂದಾದ್ಮೇಲೆ ಒಂದು ಪ್ರಶ್ನೆಗಳನ್ನ ಕೇಳುತ್ತೆ. ಅದಕ್ಕೆ ಸಿಕ್ಕ ಉತ್ತರಗಳನ್ನ ಗಣತಿದಾರರು ನೇರವಾಗಿ ಸ್ಮಾರ್ಟ್ಫೋನ್ನಲ್ಲಿ ಟೈಪ್ ಮಾಡ್ತಾರೆ. ಇದರಿಂದ ಮ್ಯಾನ್ಯುವಲ್ ತಪ್ಪುಗಳೇ ಚಾನ್ಸ್ ಇರಲ್ಲ. ಆದ್ರೆ ಕಲೆಕ್ಟ್ ಮಾಡಿದ ಡೇಟಾ ಸೇಫ್ ಆಗಿರ್ಬೇಕಲ್ವಾ? ಅದಕ್ಕೆ ಇಲ್ಲಿದೆ ನೋಡಿ ಒಂದು ಬಹಳ ಇಂಪಾರ್ಟೆಂಟ್ ರೂಲ್. ಪ್ರತಿದಿನದ ಕೆಲ್ಸ ಮುಗಿದ್ಮೇಲೆ ಅಥವಾ ಆಗಾಗ ತಮ್ಮ ಫೋನ್ನಲ್ಲಿರೋ ಡೇಟಾವನ್ನ ಸೆಂಟ್ರಲ್ ಸರ್ವರ್ಗೆ ಸಿಂಕ್ ಮಾಡಬೇಕು.
ಹೀಗೆ ಮಾಡೋದ್ರಿಂದ ಒಂದ್ವೇಳೆ ಫೋನ್ ಕಳ್ದು ಹೋದ್ರೂ ಅಥವಾ ಹಾಳಾದ್ರೂ ಡೇಟಾ ಮಾತ್ರ ಸೇಫ್ ಆಗಿರುತ್ತೆ, ಯಾಕಂದ್ರೆ ಅದು ಆಲ್ರೆಡಿ ಮೇನ್ ಸರ್ವರ್ ತಲುಪಿರುತ್ತೆ. ನೋಡಿ, ಈ ಇಡೀ ಪ್ರಕ್ರಿಯೆ ಕೇವಲ ಟೆಕ್ನಾಲಜಿ ಮತ್ತು ಡೇಟಾ ಬಗ್ಗೆ ಮಾತ್ರ ಅಲ್ಲ. ಇದಕ್ಕಿಂತ ಮುಖ್ಯವಾಗಿ ಇದು ಜನರ ನಂಬಿಕೆ ಮತ್ತು ಖಾಸಗಿತನದ ಪ್ರಶ್ನೆ. ಅದಕ್ಕಾಗಿಯೇ ಗಣಿತದಾರರು ಫಾಲೋ ಮಾಡಲೇಬೇಕಾದ ಕೆಲವು ಕಟ್ಟುನಿಟ್ಟಿನ ನಿಯಮಗಳು ಮತ್ತು ಜವಾಬ್ದಾರಿಗಳು ಇವೆ. ಇಲ್ಲಿ ಪ್ರತಿಯೊಬ್ಬರ ಪ್ರೈವಸಿಗೆ ಮೊದಲ ಆದ್ಯತೆ. ನೀವು ಕೊಡೋ ಪ್ರತಿಯೊಂದು ಮಾಹಿತಿ ಕೂಡ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ಸಂಪೂರ್ಣವಾಗಿ ಕಾನ್ಫಿಡೆನ್ಷಿಯಲ್. ಅಷ್ಟೇ ಅಲ್ಲ, ನಿಮ್ಮ ಮನೆಗೆ ಬಂದಿರೋರು ನಿಜವಾದ ಗಣಿತದಾರರ ಅಂತ ಚೆಕ್ ಮಾಡೋಕೆ ಅವರ ಐಡಿ ಕಾರ್ಡ್ ಮೇಲಿರೋ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು. ಮತ್ತೆ ಅವರು ತಮ್ಗೆ ಕೊಟ್ಟಿರೋ ಏರಿಯಾ ಬಿಟ್ಟು ಬೇರೆ ಕಡೆ ಕೆಲಸ ಮಾಡೋ ಹಾಗಿಲ್ಲ. ಎಲ್ಲವೂ ಟ್ರಾನ್ಸ್ಪರೆಂಟ್. ಒಂದು ವಿಷಯ ನಮಗೆಲ್ಲರಿಗೂ ಸ್ಪಷ್ಟವಾಗಿರ್ಬೇಕು. ಜನಗಣತಿ ಅನ್ನೋದು ಕೇವಲ ಒಂದು ಸರ್ವೆ ಅಲ್ಲ, ಇದೊಂದು ಕಾನೂನುಬದ್ಧ ರಾಷ್ಟ್ರೀಯ ಕರ್ತವ್ಯ. ಈ ದೊಡ್ಡ ಕೆಲ್ಸದಲ್ಲಿ ಭಾಗಿಯಾಗೋ ಗಣತಿದಾರರು, ಅದರಲ್ಲೂ ಮುಖ್ಯವಾಗಿ ನಮ್ಮ ಟೀಚರ್ಸ್, ದೇಶ ಕಟ್ಟೋ ಕೆಲ್ಸಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡ್ತಿದ್ದಾರೆ ಅಂತಾನೆ ಅಧಿಕೃತವಾಗಿ ಪರಿಗಣಿಸಲಾಗುತ್ತೆ. ಸರಿ, ಇಷ್ಟೆಲ್ಲ ಕಷ್ಟ, ಟೆಕ್ನಾಲಜಿ, ನಿಯಮಗಳು, ಇದೆಲ್ಲದರ ಹಿಂದಿರೋ ಬಿಗ್ ಪಿಕ್ಚರ್ ಏನು? ಈ ಫೀಲ್ಡ್ ವರ್ಕ್ನ ಅಸಲಿ ಉದ್ದೇಶವಾದ್ರೂ ಏನು? ಇದರ ನಿಜವಾದ ಬೆಲೆ ಇಲ್ಲಿದೆ ನೋಡಿ. ಕಲೆಕ್ಟ್ ಆದ ಪ್ರತಿಯೊಂದು ಸಣ್ಣ ಮಾಹಿತಿ ಕೂಡ ಸೇರಿ ನಮ್ಮ ದೇಶದ ಒಂದು ಹೈ ಕ್ವಾಲಿಟಿ ಡಿಜಿಟಲ್ ಫೋಟೋವನ್ನೇ ಸೃಷ್ಟಿ ಮಾಡುತ್ತೆ. ಮುಂದಿನ 10 ವರ್ಷಗಳ ಕಾಲ ನಮ್ಮ ದೇಶದ ಪ್ರತಿಯೊಂದು ಪಾಲಿಸಿ, ಸ್ಕೀಮ್ ಮತ್ತೆ ಡೆವಲಪ್ಮೆಂಟ್ ಕೆಲಸಗಳಿಗೆ ಈ ಡೇಟಾನೇ ಅಡಿಪಾಯ ಆಗತ್ತೆ. ಹಾಗಾದ್ರೆ ನಮ್ಮ ದೇಶದ ಇಷ್ಟು ದೊಡ್ಡ ಕೆಲಸದಲ್ಲಿ ತಂತ್ರಜ್ಞಾನದ ಈ ಹೊಸ ಹೆಜ್ಜೆ ಮುಂದಿನ ದಶಕಗಳಲ್ಲಿ ನಮ್ಮೆಲ್ಲರ ಅಂದ್ರೆ ಭಾರತದ ಭವಿಷ್ಯವನ್ನ ಹೇಗೆಲ್ಲ ಬದಲಾಯಿಸ್ಬೋದು? ಇದೊಂದು ದೊಡ್ಡ ಪ್ರಶ್ನೆ. ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ.